ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ 2 ಯಮ ಮಾರ್ಗದ ಯಾತನೆಗಳು, ಇದರ ಮುಂದುವರೆದ ಭಾಗ. ಮೃತ ಶರೀರಿಯು ತಾನು ಮಾಡಿದ ದುಷ್ಕೃತ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಾನಾ ವಿಧ ಕಷ್ಟ ಕೋಟಲೆಗಳನ್ನು ಅನುಭವಿಸುತ್ತಾ ಪಾಪಿ ಜೀವಿಗಳು 17 ದಿನಗಳ ಕಾಲ ವಾಯುವೇಗದಲ್ಲಿ ಯಮಪುರಿಯ ಮಾರ್ಗದಲ್ಲಿ ಸಾಗಬೇಕು. 18ನೆಯ ದಿನ ಜೀವಿಯು ಸೌಮ್ಯಪುರವನ್ನು ಸೇರುವನು. ಹೆಸರೇ ಹೇಳುವಂತೆ ಸೌಮ್ಯಪುರವು ಸುಂದರವಾದ ವೃಕ್ಷಗಳಿಂದಲೂ ಪುಷ್ಪಭದ್ರಾ ಎಂಬ ನದಿಯಿಂದಲೂ ಕೂಡಿ ವಿಶ್ರಾಂತಿಗೆ ತಕ್ಕದ್ದಾದ ಸ್ಥಳವಾಗಿರುತ್ತದೆ. ಅಲ್ಲಿ ಯಮದೂತರು ಜೀವಿಗಳನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುತ್ತಾರೆ. ಆಗ ಸಿಕ್ಕ ವಿಶ್ರಾಂತಿ ಕಾಲದಲ್ಲಿ ಜೀವಿಯು ರೋಧಿಸತೊಡಗುತ್ತಾನೆ. ಪತ್ನಿ ಪುತ್ರರನ್ನು ನೆನೆಸಿಕೊಂಡು ಕೊರಗುತ್ತಾನೆ. ವ್ಯಾಮೋಹವೆಂಬುದು ಹೋಗಿರುವುದಿಲ್ಲ. ಅವರು ಏನಾದರೂ ಅಪಾರ ಹಣವನ್ನು ಸಂಗ್ರಹಿಸಿದ್ದರೆ ಆ ಹಣವೆಲ್ಲ ಏನಾಗುವುದೋ, ಯಾರ ಪಾಲಾಗಿ ಬಿಡುವುದೋ ಎಂದು ನೆನೆಸಿಕೊಂಡು ಶೋಕಿಸುತ್ತಾರೆ. ಆಗ ಸೌಮ್ಯಪುರದಲ್ಲಿರುವ ದೊಡ್ಡ ಪ್ರೇತಗಣವು ಬಂದು ಯಮಭಟರೊಡನೆ ತಾವು ಸೇರಿಕೊಂಡು ಪಾಪಿ ಜೀವಿಯನ್ನು ನಿಂದಿಸುತ್ತಾರೆ. ಎಲೋ ನರಧಮನೆ, ಯಾರಿಗಾಗಿ ರೋಧಿಸುತ್ತಿರುವೆ? ಯಾವ ಹೆಂಡತಿ, ಯಾವ ಮಕ್ಕಳು? ಅವರೆಲ್ಲ ಎಲ್ಲಿದ್ದಾರೆ? ಬಂಧುಗಳಾರು, ಮಿತ್ರರಾರು? ಅವರಾರು ಈಗ ನಿನ್ನ ನೆರವಿಗೆ ಬರುವುದಿಲ್ಲ. ನೀನು ಮಾಡಿದ ಪಾಪದ ಬುತ್ತಿಯನ್ನು ನೀನೇ ಹೊತ್ತು ಉಣ್ಣಬೇಕು. ಪುಣ್ಯ ವಿಶೇಷದಿಂದ ಸಿಕ್ಕಿದ್ದ ಮಾನವ ಜನ್ಮವನ್ನು ಹಾಳು ಮಾಡಿದೆ. ಹರಿಕಥಾದಿ ಶ್ರವಣಗಳಿಂದ ನೀನು ಯೋಗ್ಯನಾಗದೆ ಹೋದೆ. ಈಗ ಕೊರಗಿ ಏನು ಪ್ರಯೋಜನ? ಬಳಿಕ ಅವರೆಲ್ಲ ಪಾಪಿಗಳನ್ನು ಭಾರವಾದ ಸುತ್ತಿಗೆಗಳಿಂದ ಹೊಡೆಯುವರು. ಆ ಪೆಟ್ಟಿಗೆ ತತ್ತರಿಸಿ ರಕ್ತ ಕಾರುತ್ತಾ ಪಾಪಿ ಜೀವಿಗಳು ಓಡಲು ನೋಡುತ್ತಾರೆ. ಆದರೆ ಯಮಕಿಂಕರರ ಪಾಶ ಅವರನ್ನು ಮತ್ತೆ ಕಟ್ಟಿ ಎಳೆಯುತ್ತದೆ. ಅವರ ಮಕ್ಕಳೋ ಮೊಮ್ಮಕ್ಕಳೋ ತಮ್ಮ ತಂದೆ ತಾತ ಎಂದು ಪ್ರೀತಿಯಿಂದ ಪಿಂಡವಿತ್ತರೆ ಅದನ್ನು ಸೇವಿಸಿ ನಂತರದ ಸೌರೀಪುರಕ್ಕೆ ನಡೆದು ಬರುತ್ತಾರೆ. ಅಲ್ಲಿನ ರಾಜ ಜಂಗಮ, ಅವನು ಯಮನಂತೆಯೇ ಭಯಂಕರನಾಗಿರುತ್ತಾನೆ. ಅವನು ನೀಡಿದ ಅನ್ನ ನೀರನ್ನು ಸೇವಿಸಿ ಪಾಪಿ ಜೀವಿಯು ಮುನ್ನಡೆದು ದಟ್ಟವಾದ ಅತಿ ಭಯಂಕರ ಕಾಡುಗಳ ಮೂಲಕ ಸಾಗಿ ನಾಗೇಂದ್ರ ಭವನ ಎಂಬ ಪಟ್ಟಣಕ್ಕೆ ಬರುತ್ತಾನೆ. ದಾರಿಯಲ್ಲಿ ಅವನಿಗೆ ನಾನಾ ಮೃಗಗಳು ಚಿತ್ರಹಿಂಸೆ ಕೊಡುತ್ತವೆ. ಅವನ್ನೆಲ್ಲ ಸಹಿಸಿಕೊಂಡು ಅತೀವ ದುಃಖದಿಂದ ಆ ಊರಿನಲ್ಲಿ 2 ತಿಂಗಳುಗಳ ಕಾಲ ಇರಬೇಕಾಗುತ್ತದೆ. ಬಳಿಕ ಮುಂದೆ ಸಾಗುತ್ತಾರೆ. ಈ ನಡುವೆ ಬಂಧುಗಳು ನೀಡುವ ಪಿಂಡಾದಿಗಳೇ ಮೃತ ವ್ಯಕ್ತಿಯು ಉಪಯೋಗಿಸಬೇಕು. 3ನೆಯ ತಿಂಗಳಲ್ಲಿ ಗಂಧರ್ವ ನಗರಕ್ಕೆ ಪಾಪಿ ಜೀವಿಗಳು ಬರುವರು. ಆಗ ಮಕ್ಕಳು 3ನೆಯ ತಿಂಗಳು ಕೊಟ್ಟ ಪಿಂಡವನ್ನು ಸೇವಿಸಿ ಮುಂದೆ ಸಾಗುವರು. 4ನೆಯ ತಿಂಗಳು ಶೈಲಾಗಮ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಆದ ಶಿಲಾವರ್ಷ ಅಂದರೆ ಕಲ್ಲಿನ ಮಳೆಯಿಂದ ತತ್ತರಿಸಿ ಹೋಗುತ್ತಾನೆ. ಆ ತಿಂಗಳಲ್ಲಿ ಕೊಟ್ಟ ಪಿಂಡವನ್ನು ತಿಂದು 5ನೆಯ ಮಾಸದಲ್ಲಿ ಕ್ರೌಂಚಪುರಕ್ಕೆ ಬರುತ್ತಾನೆ. ಮಕ್ಕಳು ಕೊಟ್ಟ ಪಿಂಡವಷ್ಟೇ ತಿಂದು ಕ್ರೂರಪುರದತ್ತ ಸಾಗುತ್ತಾನೆ. ಆಗ 5.5 ತಿಂಗಳ ವೇಳೆಗೆ ಕೊಟ್ಟ ಶ್ರಾದ್ದದ ಪಿಂಡ ಹಾಗೂ ಚೊಂಬನ್ನು ಪಡೆದು ಸ್ವಲ್ಪ ಕಾಲ, ಅದು ಅರ್ಧ ಮುಹೂರ್ತ ಕಾಲ ಸಮಾಧಾನದಿಂದಿದ್ದು ಯಮಭಟರ ಚಿತ್ರಹಿಂಸೆಯನ್ನು ತಾಳಿಕೊಂಡು ಚಿತ್ರಭವನಕ್ಕೆ ಬಂದು ಸೇರುತ್ತಾನೆ. ಗರುಡನೇ ಆ ಪಟ್ಟಣದ ರಾಜನ ಹೆಸರು ವಿಚಿತ್ರ. ಅವನ ಘೋರ ರೂಪವನ್ನು ಕಂಡೆ ಪಾಪಿ ಜೀವಿಯು ಓಡಿ ಹೋಗ ಬಯಸುತ್ತಾನೆ. ಆಗ
ಅವನಿಗೆ ಎದುರಾಗಿ ಬಂದ ನಾವಿಕರು ಅವನನ್ನು ತಡೆದು, ಎಲೋ ಪಾಪಿಯೇ, ಮುಂದೆ ನೀನು ವೈತರಣಿ ಎಂಬ ನದಿಯನ್ನು ದಾಟಬೇಕು. ಮನುಷ್ಯನಾಗಿ ಹುಟ್ಟಿದ್ದ ನೀನು ಜೀವಿಸಿದ್ದಾಗ ಕಡೆಯ ಪಕ್ಷ ಯಾರಿಗಾದರೂ ಏನಾದರೂ ಒಂದಿಷ್ಟು ದಾನ ಧರ್ಮ ಮಾಡಿದ್ದಿದ್ದರೆ ಆ ನದಿಯನ್ನು ದಾಟಬಹುದಿತ್ತು. ಗೋದಾನ ಮಾಡಿದ್ದರೆ ನಾವೇ ಆ ನದಿಯನ್ನು ದಾಟಿಸುತ್ತಿದ್ದೆವು. ಇನ್ನು ನಿನಗೆ ಯಾರಿಂದ ಯಾವ ನೆರವು ದೊರೆಯುವುದಿಲ್ಲ. ನೀನು ಆ ಭಯಂಕರವಾದ ನದಿಯನ್ನು ದಾಟದೆ ಹೋಗುವಂತಿಲ್ಲ ಎಂದು ತಿಳಿಸುತ್ತಾರೆ. ಆಗಂತೂ ಪಾಪಿ ಜೀವಿಗೆ ತುಂಬ ಮರುಖವಾಗುತ್ತದೆ. ಅಯ್ಯೋ, ನಾನೆಂತಹ ಪಾಪಿ, ನನಗೆ ಯಾರು ದಾರಿ ತೋರಿಸುವರು ಎಂದು ದುಃಖಿಸುತ್ತಾನೆ. ಇದ್ದಕ್ಕಿದ್ದಂತೆ ವೈತರಣಿ ಪ್ರವಾಹ ಬಂದಂತೆ ಉಕ್ಕಿ ಆ ಜೀವಿಯನ್ನು ತನ್ನ ಗರ್ಭದೊಳಗೆ ಎಳೆದೊಯ್ಯುತ್ತದೆ. ಆ ನದಿಯ ತುಂಬ ಭಯಂಕರವಾದ ಜಲಚರಗಳಿದ್ದು ಅವರನ್ನು ಯಾತನೆಗೊಳಿಸುತ್ತದೆ. ಸಾಲದೆಂಬಂತೆ ಗಗನ ಮಾರ್ಗದಲ್ಲಿ ಯಮಭಟರು ಸ್ವಲ್ಪವೂ ದಯೆ ತೋರಿಸದೆ ಪಾಪಿಯ ಬಾಯಿಗೆ ಅತಿ ಚೂಪಾದ ಮುಳ್ಳು ಹಾಕಿ ಗಟ್ಟಿಯಾಗಿ ಎಳೆದು ದಡ ಸೇರಿಸುವರು. ಆಗ ಜೀವಿಯು ಮಗನು ನೀಡಿದ ಪಿಂಡವನ್ನು ಭುಂಜಿಸುವನು. ಆದರೆ ಅದರಿಂದ ಹಸಿವು ನೀಗುವುದಿಲ್ಲ. ಅಳುತ್ತಾ ಏಳುತ್ತಾ 7ನೆಯ ತಿಂಗಳಿಗೆ ಬೌಹಾಪದ ಎಂಬ ಊರು ಸೇರುತ್ತಾನೆ. 7ನೆಯ ತಿಂಗಳು ಮಗನು ಪಿಂಡ ಪ್ರದಾನ ಮಾಡಿರುವುದನ್ನು ತಿಂದು ಬಳಿಕ 8ನೆಯ ತಿಂಗಳ ವೇಳೆಗೆ ದುಃಖದ ಎಂಬ ಪಟ್ಟಣ ತಲುಪುತ್ತಾನೆ. ಗರುಡನೆ, ಆ ಊರು ಅತ್ಯಂತ ದುಃಖ ತರುತ್ತದೆ. ಅಲ್ಲಿ 8ನೆಯ ತಿಂಗಳು ನೀಡಿದ ಪಿಂಡವನ್ನುಂಡು 9ನೆಯ ತಿಂಗಳಿಗೆ ನಾನಾಕೃಂಧನ ಎಂಬ ಊರು ತಲುಪುತ್ತಾನೆ. ಅಲ್ಲಿ ಆಗಲೇ ದುಃಖಿಗಳಾಗಿರುವ ಗಣಗಳೊಡನೆ ಬೆರೆತು ತಾನು ದುಃಖಿಸುತ್ತಾ ಆ ತಿಂಗಳು ಸಲ್ಲಿಸಲ್ಪಟ್ಟ ಪಿಂಡವನ್ನು ಭುಂಜಿಸಿ ಪುನಃ ಯಮದೂತರ ಚಿತ್ರಹಿಂಸೆಯನ್ನು ತಾಳಿಕೊಂಡು ಸುತಪ್ತಭವನ ಎಂಬ ಊರನ್ನು ತಲುಪುತ್ತಾನೆ. ಕಂಡೆಯ, ಅಲ್ಲಿ ಪಿಂಡ ನೀರು ದೊರೆಯುತ್ತದೆ, ಆದರೆ ತೃಪ್ತಿಯಂತೂ ಇರುವುದಿಲ್ಲ. ಮುಂದಿನ ತಿಂಗಳಿಗೆ ರೌದ್ರಾವಪುರ ತಲುಪುತ್ತಾನೆ. ಅಲ್ಲಿಯೂ ಮಕ್ಕಳು ಕೊಟ್ಟ ಪಿಂಡ ಸೇವಿಸಿ 11 ತಿಂಗಳ ಹೊತ್ತಿಗೆ ಪಯೋವರ್ಷಣ ಎಂಬ ಊರು ತಲುಪುತ್ತಾನೆ. ಭಾರೀ ಮಳೆಯನ್ನು ತಡೆಯುತ್ತಲೇ ನ್ಯೂನ ವಾರ್ಷಿಕ ಶ್ರಾದ್ದ ಸಮಯದಲ್ಲಿ ಕೊಟ್ಟ ಪಿಂಡವನ್ನು ಯಾತನೆ ಪಡುತ್ತಲೇ ಸೇವಿಸುತ್ತಾನೆ. 12 ತಿಂಗಳುಗಳಾದಾಗ ಶೀತಾಢ್ಯವೆಂಬ ಹಿಮವು ಸದಾ ಸುರಿಯುತ್ತಿರುವ ನಗರಕ್ಕೆ ಬರುತ್ತಾನೆ. ಗಡಗಡನೆ ನಡುಗುತ್ತಾ ಪಾಪಿ ಜೀವಿ ತಡೆದುಕೊಳ್ಳಲಾಗದೆ ತನ್ನನ್ನು ರಕ್ಷಿಸಿರೆಂದು 10 ದಿಕ್ಕುಗಳನ್ನು ಬೇಡುತ್ತಾನೆ. ಆಗಲೂ ಯಮಕಿಂಕರರು, ಛೀ ಮೂರ್ಖ, ನೀನೇನು ಮಹಾಪುಣ್ಯವಂತನೆಂದು ಭಾವಿಸುವೆಯ, ಅನುಭವಿಸು ಎಂದು ಮೂದಲಿಸುತ್ತಾರೆ. ಆಗ ಪಾಪಿಯು ವಾರ್ಷಿಕ ಪಿಂಡವನ್ನುಂಡು ನಿಟ್ಟುಸಿರು ಬಿಡುತ್ತಾನೆ. ವರ್ಷದ ಕೊನೆಯಲ್ಲಿ ಯಮನ ಪಟ್ಟಣಕ್ಕೆ ಸಮೀಪವಿರುವ ಬಹುಭೀತಿ ಎಂಬ ಪಟ್ಟಣಕ್ಕೆ ಬಂದಾಗ ಅವನ ಕೈಗಾತ್ರದ ದೇಹವನ್ನು ಬಿಟ್ಟು ಹೆಬ್ಬೆರಳು ಗಾತ್ರದ ವಾಯುರೂಪದ ಹಿಂಸಾತ್ಮಕ ದೇಹವನ್ನು ಹೊಂದಿ ಕರ್ಮಗಳನ್ನು ಅನುಭವಿಸಲೆಂದೇ ಯಮದೂತರೊಂದಿಗೆ ಮುಂದೆ ಹೋಗುತ್ತಾನೆ. ಅವನನ್ನು ಆ ದೂತರು ನಿರ್ದಯೆಯಿಂದ ಸರಪಳಿಗಳಿಂದ ಬಂಧಿಸುತ್ತಾರೆ. ಪಾಪಿ ಜೀವಿಯಾದ್ದರಿಂದ ಯಮನ ಪಟ್ಟಣದ ದಕ್ಷಿಣದ ಭಾಗದಿಂದ ಮಾತ್ರ ಅವನಿಗೆ ಪ್ರವೇಶ ದೊರೆಯುತ್ತದೆ. ಆ ಪಟ್ಟಣಕ್ಕೆ 4 ದ್ವಾರಗಳಿರುತ್ತವೆ. ಯಮಪುರಿಯ ಮಾರ್ಗದಲ್ಲಿ ನಾನಾ ವಿಧ ಕಷ್ಟಕೋಟಲೆಗಳನ್ನು ಅನುಭವಿಸಿ ದುಃಖಿತನಾದ ಪಾಪಿ ಜೀವಿಯು ಯಮನ ಪುರವನ್ನು ಸೇರುವನು. ಇದುವರೆಗಿನ ಯಾತನೆಗಳೇ ಅವನಿಗೆ ಸಾಕಾಗಿ ಹೋಗಿರುತ್ತದೆ. ಇನ್ನು ಯಮಯಾತನೆಗಳನ್ನು ಅನುಭವಿಸಬೇಕು ಎಂದು ಹೇಳಿದನು.
ಎಂಬಲ್ಲಿಗೆ ಗರುಡ ಪುರಾಣದ 2ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.